ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಪ್ರೀತಮ್ ಮಧು ಯೂಟ್ಯೂಬ್ ಚಾನಲ್. ಕಿಚ್ಚ ಸುದೀಪ್ ಅವರ ಸಿನಿಮಾ 2.5 ವರ್ಷ ಆದಮೇಲೆ ರಿಲೀಸ್ ಆಗ್ತಿದೆ. ಆ ಸಿನಿಮಾನೇ ಮ್ಯಾಕ್ಸ್. ಮ್ಯಾಕ್ಸ್ ಸಿನಿಮಾ ಹೇಗಿದೆ, ಚೆನ್ನಾಗಿದೆಯಾ ಇಲ್ವಾ, ಬನ್ನಿ ಕಂಪ್ಲೀಟ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಸಿನಿಮಾದ ಬಗ್ಗೆ ಯಾವುದೇ ಸ್ಟೋರಿ ಲೈನ್ನ ಟ್ರೈಲರ್ನಲ್ಲಾಗಿರಲಿ, ಇಂಟರ್ವ್ಯೂಸ್ಗಳಾಗಿರಲಿ ಯಾವುದೇ ರೀಸನ್ಗೂ ಬಿಟ್ಕೊಟ್ಟಿರಲಿಲ್ಲ. ಈ ಸಿನಿಮಾ ಜಸ್ಟ್ ಒನ್ ನೈಟಲ್ಲಿ ನಡೆಯುವಂತಹ ಕಂಪ್ಲೀಟ್ ಸ್ಟೋರಿ. ಈ ಸಿನಿಮಾದ ಒನ್ಲೈನ್ ಸ್ಟೋರಿ ಏನಂತ ಅಂದರೆ, ಸುದೀಪ್ ಅವರು ಈ ಸಿನಿಮಾದಲ್ಲಿ ಒಬ್ಬ ಪೊಲೀಸ್ ಆಫೀಸರು ಅವನ ಸ್ಟೇಷನ್ಗೆ ಡ್ಯೂಟಿ ಮಾಡೋಕ್ಕೆ ಬಂದಾಗ ಆ ಪೊಲೀಸ್ ಸ್ಟೇಷನ್ನು ಒಂದು ಸಮಸ್ಯೆಯಲ್ಲಿರುತ್ತೆ. ಸೊ ಆ ಸಮಸ್ಯೆಯಿಂದ ಹೇಗೆ ಹೀರೋ ಕಾಪಾಡ್ತಾನ ಇಲ್ವಾ ಅನ್ನೋದೇ ಕಂಪ್ಲೀಟ್ ಒನ್ಲೈನ್ ಸ್ಟೋರಿ. ಕತೆ ಸಿಂಪಲ್ ಅನಿಸ್ಬೋದು, ಆದರೆ ಸ್ಕ್ರೀನ್ ಪ್ಲೇ ಮಾತ್ರ ಬೇರೆ ಲೆವೆಲ್ ಮಾಡಿದ್ದಾರೆ. ವಿಜಯ್ ಕಾರ್ತಿಕೇಯ ಅವರು ಸ್ಕ್ರೀನ್ ಪ್ಲೇನ ಬೇರೆ ಲೆವೆಲ್ ಮಾಡ್ಕೊಂಡಿದ್ದಾರೆ. ಸೊ ಅವರು ಇದು ಮೊದಲನೇ ಸಿನಿಮಾ. ಈ ಸಿನಿಮಾನ ಕಲೈಪುಲಿ ಅವರು ಹಾಗೆಯೇ ಕಿಚ್ಚ ಸುದೀಪ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಸುದೀಪ್ ಅವರು ಹೇಳಿರೋ ಪ್ರಕಾರ ಇದು ಬಿಗ್ ಬಜೆಟ್ ಮೂವಿ ಅಂತ ಏನಿಲ್ಲ. ಸೊ ಒಂದು ಸ್ಮಾಲ್ ಬಜೆಟ್ ಮೂವಿನ ತುಂಬ ಗ್ರ್ಯಾಂಡಾಗಿ ಚೆನ್ನಾಗಿ ಮಾಡುವಂಥ ಒಂದು ಕೇಪಬಿಲಿಟಿ ನಮ್ಮಲ್ಲೂ ಇದೆ, ತೋರಿಸ್ಬೇಕು ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಸಿನಿಮಾದ ಡೈರೆಕ್ಷನ್, ಸ್ಕ್ರೀನ್ ಪ್ಲೇ, ಸ್ಟೋರಿ ತುಂಬಾ ಚೆನ್ನಾಗಿದೆ. ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ಕು ತುಂಬಾ ವರ್ಕ್ ಆಗಿದೆ ಅಂತ ಹೇಳ್ಬೋದು. ಸಿನಿಮಾ ಔಟ್ ಆ್ಯಂಡ್ ಔಟ್ ಮಾಸ್ ಎಂಟರ್ಟೈನ್ಮೆಂಟ್. ಕಿಚ್ಚ ಸುದೀಪ್ ಮಾತ್ರ ಬೇರೆ ಲೆವೆಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅವ್ರಿಗಿರೋ ಕೇಪಬಿಲಿಟಿಗೆ, ಅವ್ರ ಆ್ಯಕ್ಟಿಂಗ್ ಸ್ಕಿಲ್ಸ್ಗೆ ಬೇರೆ ಲೆವೆಲ್ ಮೂವಿನೇ ಮಾಡ್ಬೋದು. ಹಾಲಿವುಡ್ ರೇಂಜ್ ಆ್ಯಕ್ಟರ್ ಇವರು. ಸೊ ಈ ಮೂವಿ ಅದರಲ್ಲಿ ಪ್ರೂವ್ ಮಾಡ್ಕೊಂಡಿದ್ದಾರೆ. ಅಭಿನಯ ಚಕ್ರವರ್ತಿ ಅಂತ ಸುಮ್ಮನೆ ಹೇಳಲ್ಲ. ಇವ್ರಿಗಿರೋ ಆ ಆ್ಯಕ್ಟಿಂಗ್ ಸ್ಕಿಲ್ಸ್ಗೆ, ಆ ಕಣ್ಣಲ್ಲೇ ಆ್ಯಕ್ಟ್ ಮಾಡೋ ರೀತಿಗೆ, ಅವ್ರ ಡೈಲಾಗ್ ಡೆಲಿವರಿ ಸ್ಟೈಲ್ಗೆ ಜನಗಳು ಫಿದಾ ಆಗೋದಂತೂ ಪಕ್ಕ. ಒನ್ ಆ್ಯಂಡ್ ಓನ್ಲಿ ಕಿಚ್ಚ ಸುದೀಪ್ ಅವರು ಒನ್ ಸ್ಟ್ಯಾಂಡ್ ಪರ್ಸನ್ನು ಆ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ತಮಿಳಿನ ವರಲಕ್ಷ್ಮಿ ಅವರ ಆ್ಯಕ್ಟಿಂಗ್ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ಹಾಗೆಯೇ ಉಗ್ರಂ ಮಂಜು ಆಗಿರ್ಬೋದು, ಸುನೀಲ್ ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು, ಕಂಪ್ಲೀಟ್ ಎಲ್ರಿಗೂ ಅವ್ರವ್ರ ಆ್ಯಕ್ಟಿಂಗ್ ಪಾತ್ರನ ತುಂಬಾ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗಿದ್ದಾರೆ. ಮೂವಿ ಮಾತ್ರ ಟ್ರೀಟ್ ಅಂತಲೇ ಹೇಳ್ಬೋದು. ಸುದೀಪ್ ಅವರ ಅಭಿಮಾನಿಗಳಿಗೆ ಹಾಗೆಯೇ ಫ್ಯಾಮಿಲಿ ಎಲ್ಲರೂ ಕೂತ್ಕೊಂಡು ನೋಡೋ ಅಂಥ ಒಂದು ಒಳ್ಳೆಯ ಸಿನಿಮಾ. ಪ್ಲೀಸ್ ಎಲ್ಲರೂ ಬಂದು ಈ ಸಿನಿಮಾನ ನೋಡಿ ಕನ್ನಡ ಸಿನಿಮಾನ ಬೆಳೆಸಿ ಉಳಿಸಿ ಅಂತ ಕೇಳ್ಕೊತೀನಿ. ಸೊ ಹಾಗೆಯೇ ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್. ಪ್ಲೀಸ್ ಎಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.